ನಮಸ್ಕಾರ. ಇವತ್ತು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಆ ವಿಷಯವನ್ನು ಆರಿಸ್ಕೊಂಡು ಮಾತಾಡೋಕೆ ಹೊರಟಿದ್ದೀನಿ. ಅದನ್ನು ಕೋರ್ಟ್ನಲ್ಲಿ ನಾವು ಜಾರಿಗೆ ತರಬಹುದೇ, ಅಂದರೆ ನಮ್ಮ ಕಲಾಪಗಳಲ್ಲಿ, ಕೋರ್ಟಿನ ಕಲಾಪಗಳಲ್ಲಿ ಜಾರಿಗೆ ತರಬಹುದೇ, ಡಾಕ್ಯುಮೆಂಟೇಷನ್ ಆಗಲಿ ಅಥವಾ ಕೋರ್ಟಲ್ಲಿರ್ತಕ್ಕಂಥ ಪ್ರೊಸೀಡಿಂಗ್ಸಲ್ಲಾಗಲಿ ತರಬಹುದೇ, ಅದನ್ನು ಅದ್ರ ಮೂಲಕ ಜಡ್ಜ್ಮೆಂಟ್ ಕೊಡ್ಬೋದೇ, ಎವಿಡೆನ್ಸ್ ರೆಕಾರ್ಡ್ ಮಾಡ್ಬೋದೇ, ಇತ್ಯಾದಿಗಳನ್ನು ಮಾಡ್ಬೋದೇ ಇಲ್ಲವೇ, ಅಥವಾ ಮಾಡದೇ ಹೋದರೆ ಅದಕ್ಕೆ ಮಿತಿ ಏನು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಹೊಸದಾಗಿ ಈಗ ಕೃತಕ ಬುದ್ಧಿಮತ್ತೆ ಎಲ್ಲ ಕಡೆ ಹೆಸರು ಕೇಳಿ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಬಹುತೇಕ ಜನರಿಗೆ ಪರಿಚಯ ಆಗಿದೆ. ಇದೊಂದು ಹೊಸ ರೀತಿಯ ವಿಜ್ಞಾನದ ಆವಿಷ್ಕಾರ. ಅದರ ಮೂಲಕ ನೀವು ಬೇಕಾದ್ದನ್ನು ಮಾಡಿಸ್ಕೋಬೋದು. ಗೊತ್ತಾಯ್ತಾ? ಈಗ ನೀವು ಯಾವುದೇ ವಿಧವಾದಂಥ ಒಂದು ಕೇಸನ್ನು ಅದಕ್ಕೆ ಫ್ಯಾಕ್ಟ್ಸ್ ಕೊಟ್ಟರೆ, ಗೊತ್ತಾಯ್ತಾ, ಅದು ChatGPT ಇರ್ಬೋದು, ಗೂಗಲ್ ಜೆಮಿನಿ ಇರ್ಬೋದು, ಈ ಥರ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದೆ. ಆ ಪ್ಲಾಟ್ಫಾರ್ಮಲ್ಲಿ ನೀವು ಕೊಟ್ಟರೆ ಅದನ್ನು ಕೇಸನ್ನು ರೆಡಿ ಮಾಡಿಕೊಡುತ್ತೆ, ದಾವಾ ರೆಡಿ ಮಾಡಿಕೊಡುತ್ತೆ. ಅಬ್ಜೆಕ್ಷನ್ ಇಂತಿಂಥ ಗ್ರೌಂಡು ಅಂದರೆ ಅಬ್ಜೆಕ್ಷನ್ ರೆಡಿ ಮಾಡಿಕೊಡುತ್ತೆ, ಅಥವಾ ಡಾಕ್ಯುಮೆಂಟ್ ಅಂದರೆ ಸೈಡೆಡ್ ರೆಡಿ ಮಾಡಿಕೊಡುತ್ತೆ, ಯಾವುದೇ ಡಾಕ್ಯುಮೆಂಟ್ ರೆಡಿ ಮಾಡಿಕೊಡುತ್ತೆ. ಆದ್ದರಿಂದ ಇದನ್ನು ನಾವು ಕೋರ್ಟ್ನಲ್ಲಿ ಜಾರಿಗೆ ತರಬಹುದೇ ಅನ್ನೋ ಚರ್ಚೆ ಪ್ರಾರಂಭ ಆಗಿತ್ತು. ಈ ಕೋರ್ಟ್ಗಳಲ್ಲಿ ಜಡ್ಜ್ಮೆಂಟ್ಗೆ ಇದು ಏನು ಜಡ್ಜ್ಗಳು ಅದನ್ನು ಉಪಯೋಗಿಸ್ಬೋದಾ, ಇರೋ ಫ್ಯಾಕ್ಟ್ಸನ್ನು ಅದು ಕೊಟ್ಬಿಟ್ಟು ಅದೇ ಜಡ್ಜ್ಮೆಂಟ್ ಬರೆಯೋ ಥರ ಮಾಡ್ಬೋದೇ, ಏನು ಮಾಡಿದರೆ ಏನಾಗತ್ತೆ ಇತ್ಯಾದಿಗಳನ್ನು. ಇದಕ್ಕಿಂತ ಮೊದಲು ಒಂದು ತಿಳ್ಕೋಬೇಕು, ಈ ಒಂದು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕಂಡುಹಿಡಿದವನು ಮನುಷ್ಯ. ಅದು ಮನುಷ್ಯನಿಗಿಂತ ಬುದ್ಧಿವಂತಿಕೆ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವು ಕಡೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು. ಅದನ್ನು ನಮ್ಮ ಬದುಕಿನ ಎಲ್ಲ ವಿಷಯಗಳಲ್ಲೂ ಜಾರಿಗೆ ತಂದರೆ ಅದರ ಪರಿಣಾಮ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಗೊತ್ತಾಯ್ತಾ? ಈಗ ನಾವು ಯಾವುದೋ ಒಂದು ಕವನ ಬರಿಬೇಕು, ಹೌದಾ? ಕವನ ಬರಿಬೇಕಾದ್ರೆ ನಾನು ರೆಡಿ ಅದಕ್ಕೆ ಕೊಟ್ಟರೆ ಅದೊಂದು ಕವನ ಬರ್ಕೊಡುತ್ತೆ ಅಂತ ಇಟ್ಕೊಳ್ಳಿ. ಅದು ನಾನು ಬರೆದ ಕವನ ಆಗಲ್ಲ. ಅದು ಅಥವಾ ಕತೆ ಅದೇ ಬರ್ಕೊಡೋಕ್ಕೆ ಹೇಳಿದರೆ ಅದು ಬರೆದಿದ್ದ ಕತೆ ಆಗುತ್ತೆ, ನಾನು ಬರೆದಿದ್ದಾಗಲ್ಲ. ನನ್ನ ಸೃಜನಾತ್ಮಕವಾದಂಥ ಒಂದು ಪ್ರತಿಭೆಯನ್ನು ಉಪಯೋಗಿಸಿ ನಾನು ಬರಿಬೇಕಾಗತ್ತೆ. ಅದು ನಂದು ಕೃತಿ ಆಗುತ್ತೆ. ಅದು ನನ್ನ ಕೃತಿ ಆಗಲ್ಲ. ಅದು ಬರಿದು ಹೋದರೆ ಅದೇ ಮಾಡಿಕೊಟ್ರೆ ನನ್ನ ಕೃತಿ ಆಗಲ್ಲ. ಅದೇ ರೀತಿ ಈಗ ಇದು ಸುಪ್ರೀಂ ಕೋರ್ಟ್ ಗಮನಕ್ಕೂ ಹೋಗಿ ಕೆಲವು ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದೆ ಸುಪ್ರೀಂ ಕೋರ್ಟು. ಏನಂದರೆ ನೀವು ಪ್ಲೀಡಿಂಗ್ಗಳಲ್ಲಿ ಉಪಯೋಗಿಸ್ಬೋದು ಅದನ್ನ, ಮತ್ತು ಕೋರ್ಟಲ್ಲಿ ಅಡ್ಮಿನಿಸ್ಟ್ರೇಷನಿಗೆ ಉಪಯೋಗಿಸ್ಬೋದು. ಅಲ್ಲಿ ಬುಕ್ ಕೀಪಿಂಗಿಗೆ, ರೆಕಾರ್ಡ್ ಇಟ್ಕೊಳ್ಳೋದಕ್ಕೆ, ಮತ್ತು ನಮ್ಮ ಈ ಆನ್ಲೈನಲ್ಲಿ ಕೇಸ್ಗಳ ಏನು ನೋಡ್ತೀವಲ್ಲ ನಾವು, ಜಡ್ಜ್ಮೆಂಟ್ ನೋಡೋದು ಅಥವಾ ಡೇಟ್ಗಳನ್ನು ನೋಡೋದು, ಸ್ಟೇಟಸ್ ನೋಡೋದು, ಅದಕ್ಕೂ ಕೂಡ ಉಪಯೋಗಿಸ್ಬೋದು ಅಂಥೇಳಿ ಈಗಾಗಲೇ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಕೆಲವು ಈ ಕ್ಲರಿಕಲ್ ಜಾಬ್ಸ್ ಇತ್ತಲ್ಲ, ಮನುಷ್ಯರು ಮಾಡೋವಂಥದ್ದು, ಅದನ್ನೆಲ್ಲ ಡಾಕ್ಯುಮೆಂಟ್ ಇಟ್ಕೊಳ್ಳೋದು, ಅದು ನಂಬರ್ಗಳನ್ನು ಕೊಟ್ಕೊಳ್ಳೋದು, ಫೈಲ್ಗಳನ್ನ ಆಫೀಸ್ಗಳಲ್ಲಿ, ಅದನ್ನೂ ಮಾಡ್ತಾಯಿದೆ. ಆದರೆ ಅದನ್ನು ಕಲಾಪಗಳಲ್ಲಿ ಜಾರಿಗೆ ತರ್ಬೋದೇ, ಕರೆಕ್ಟ್ ಬರಲ್ಲ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಕರೆಕ್ಟು. ಮತ್ತು ಜಡ್ಜ್ಮೆಂಟಲ್ಲಿ ತರ್ಬೋದೇ. ಈಗ ಯಾವುದೋ ಒಂದು ಕೇಸ್ ಇದೆ ಒಬ್ಬ ನ್ಯಾಯಾಧೀಶರ ಮುಂದೆ, ಆಯಿತಾ? ಅವರು ಆ ಕೇಸನ್ನು ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ದನ್ನು ನೋಡಿ, ಈ ಕೇಸ್ನಲ್ಲಿ ಏನು ವಿಷಯ ಇದೆ, ಪ್ಲೈಂಟಿಫಿಕ್ ಕೇಸ್ ಇದೆಯೋ, ಡಿಫೆಂಟಿಕ್ ಕೇಸ್ ಇದೆಯೋ, ಕೇಸನ್ನು ಅಲೋ ಮಾಡಬೇಕು, ಡಿಕ್ರಿ ಮಾಡಬೇಕೆ, ವಜಾ ಮಾಡಬೇಕೆ ಅಂತ ಆತ ತನಗೆ ಗೊತ್ತಿರುವ ಕಾನೂನಿನ ಜ್ಞಾನದ ಆಧಾರದ ಮೇಲೆ ಮತ್ತು ಕೋರ್ಟಿನ ತನ್ನ ಮುಂದಿರ್ತಕ್ಕಂಥ ಕೇಸಿನ ವಿವರಗಳ ನಡುವೆ ಹೋಲಿಕೆ ಮಾಡಿ ಅರ್ಥೈಸ್ಕೊಂಡು ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ. ಈ ಕೆಲಸನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕೊಟ್ಬಿಟ್ರೆ ತಪ್ಪಾಗತ್ತೆ. ಏನು ಬೇಕಾದ್ರೂ ತೀರ್ಪು ಕೊಡ್ಬೋದು. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಮಿತಿ ಇದೆ. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಯಾವ್ದಾರ ಒಂದು ರಿಸಲ್ಟ್ ತೊಗೊಂಡ್ರೆ ತೆರಡೆ ಬರೆದಿರುತ್ತೆ, ನಮ್ಮಿಂದ ತಪ್ಪಾಗಬಹುದು, ಆದ್ದರಿಂದ ಸಂಬಂಧಪಟ್ಟವರನ್ನು ಚರ್ಚೆ ಮಾಡಿ ನೀವು ಈ ತೀರ್ಮಾನ ತೊಗೊಳ್ಳಿ, ಇದನ್ನು ಉಪಯೋಗಿಸಿ ಅಂತ ಹೇಳ್ತದೆ. ಅಂದರೆ ಜಡ್ಜ್ಮೆಂಟನ್ನು ಈಗ ಇತ್ತೀಚೆಗೆ ನಾನು ವಿಡಿಯೋ ಮಾಡಿದ್ದೆ, ಇಲ್ಲಿ ಈ ನಮ್ಮ ಬೆಂಗಳೂರು ಕೋರ್ಟ್ನಲ್ಲಿ ಸಿವಿಲ್ ಕೋರ್ಟ್, ಸಿಟಿ ಸಿವಿಲ್ ಕೋರ್ಟ್ ಒಬ್ಬರು ಯಾರು ಜಡ್ಜ್ಮೆಂಟ್ ಬರೆದ್ಬಿಟ್ಟಿದ್ರು, ಅದ್ರಲ್ಲಿ ಯಾವುದಾದ್ರೂ ಜಡ್ಜ್ಮೆಂಟ್ ಎಲ್ಲ ಕೋರ್ಟ್ ಮಾಡಿದ್ರು, ಆ ಜಡ್ಜ್ಮೆಂಟ್ಗಳು ಇಲ್ಲವೇ ಇಲ್ಲ, ಹುಟ್ಟೇ ಇಲ್ಲ ಅವು, ಅಲ್ವಾ? ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬಂದಿದ್ದು. ಇದು ಗೊತ್ತಾಗಿದೆ ಕೋರ್ಟ್ಗಳಿಗೆ. ನೀವು ಜಡ್ಜ್ಮೆಂಟ್ ಯಾವುದೇ ನೀವು ಕೆಲಸವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಕೊಟ್ಟು ಮಾಡಿದರೆ ಸ್ವಲ್ಪ ಗೊತ್ತಿರೋರಿಗೆ ಇದು ಗೊತ್ತಾಗ್ಬಿಡುತ್ತೆ, ಇದು ಕೃತಕ ಬುದ್ಧಿಮತ್ತೆಯಿಂದ ತಗೊಂಡಂಥದ್ದು ಅಂತ. ಅದೇ ರೀತಿ ಜಡ್ಜು ಅವರು ಅಥವಾ ಬೇರೆ ಕಡೆ ಆ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಬರೆದಂಥ ತೀರ್ಪದು.
ಆ ತೀರ್ಪಿನಲ್ಲಿ ಅದು ಕೊಟ್ಟ ಏನು ಸುಪ್ರೀಂ ಕೋರ್ಟ್ ತೀರ್ಪು ಅಂತ ಏನು ಸೈಟ್ ಮಾಡಿತ್ತದೋ ಆ ತೀರ್ಪೇ ಇಲ್ಲ. ಈ ತಪ್ಪುಗಳಾಗ್ತವೆ. ಈ ತಪ್ಪುಗಳನ್ನು ನಾವು ದಾಟೋದು ಹೇಗೆ? ಆದ್ದರಿಂದ ಮನುಷ್ಯ ತಾನು ತನ್ನ ಬುದ್ಧಿಶಕ್ತಿಯನ್ನು ನಿರ್ವಹಣೆ ಮಾಡಿ, ಗೊತ್ತಾಯ್ತಾ, ಬುದ್ಧಿಯನ್ನು ಯೂಸ್ ಮಾಡಿಕೊಂಡು, ಪ್ರತಿಭೆಯನ್ನು ಯೂಸ್ ಮಾಡಿಕೊಂಡು, ಸಂದರ್ಭವನ್ನು ಓದಿ ಅರ್ಥ ಮಾಡಿಕೊಂಡು ತೀರ್ಪು ಕೊಡಬೇಕಾಗತ್ತೆ. ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ವಹಿಸಿದರೆ ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ಬಲ್ಲದು? ಸಂವೇದನೆ ಇದೆಯಾ ಅದಕ್ಕೆ? ಅದೊಂದು ಯಂತ್ರ ಅಷ್ಟೇ, ಗೊತ್ತಾಯ್ತಾ. ಯಂತ್ರಕ್ಕೆ ಅದಕ್ಕೆ ಹೃದಯ ಇರೋಲ್ಲ, ಮನಸ್ಸಿರೋಲ್ಲ. ಯಾಂತ್ರಿಕವಾಗಿ ನೀವು ಹೇಳಿದ್ದನ್ನು ಯಥಾವತ್ತು ಮಾಡಿಕೊಡುತ್ತೆ. ಅಂದರೆ ಒಂದು ಸೈಡ್ ಇಟ್ಕೊಡೋ ಇಂತಿಂಥ ಕಂಡೀಷನ್ ಅಂದರೆ ಕಂಡೀಷನ್ ಹಾಕ್ಕೊಡುತ್ತೆ, ಅಥವಾ ಜನರಲಾಗಿ ಕಂಡೀಷನ್ ಕೊಡೋದ್ರೆ ಒಂದು ಫಾರ್ಮ್ಯಾಟ್ ಕೊಡೋದ್ರೆ ಕೊಡುತ್ತೆ. ಆದರೆ ಅದನ್ನು ನಿಮ್ಮ ಸಂದರ್ಭಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನೀವು ಅದನ್ನು ರೀಡ್ರಾಫ್ಟ್ ಮಾಡಬೇಕಾಗತ್ತೆ. ಇದು ಅದರಿಂದ ಆಗ್ತಕ್ಕಂಥ ತಪ್ಪುಗಳ ಒಂದು ಉದಾಹರಣೆನ ಕೊಡ್ತಾ ಇರೋದು. ಆದ್ದರಿಂದ ಕೋರ್ಟ್ ಪ್ರೊಸೀಡಿಂಗ್ಸಲ್ಲಿ ಎವಿಡೆನ್ಸ್ ರೆಕಾರ್ಡ್ ಮಾಡೋಕ್ಕಾಗಲಿ, ಆರ್ಡರ್ ಮಾಡೋಕ್ಕಾಗಲಿ, ಜಡ್ಜ್ಮೆಂಟಕ್ಕಾಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸೋಕ್ಕೆ ಬರಲ್ಲ. ಸುಪ್ರೀಂ ಕೋರ್ಟು ಭಾಳ ಕ್ಲಿಯರಾಗಿ ಹೇಳಿದೆ, ಬೇಕಾದಷ್ಟು ತೀರ್ಪುಗಳಲ್ಲಿ ಹೇಳಿದೆ, ಉಪಯೋಗಿಸೋಕ್ಕೆ ಬರಲ್ಲ. ಅದರಿಂದ ಅದನ್ನು ಬರೇ ಆಡಳಿತಾತ್ಮಕವಾಗಿ ಅಥವಾ ಆಡಳಿತಾತ್ಮಕ ಕಾರಣಕ್ಕೆ, ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ಗೆ, ಅಡ್ಮಿನಿಸ್ಟ್ರೇಟಿವ್ ಕೆಲಸಕ್ಕೆ ಉಪಯೋಗಿಸ್ಬೋದು. ಅದನ್ನು ನಾವು ಮನುಷ್ಯ ಯೋಚನೆ ಮಾಡಿ ಬರೀತಕ್ಕಂಥ, ತೀರ್ಮಾನ ತಗೊಳ್ತಕ್ಕಂಥ ಯಾವುದೋ ಒಂದು ಕೆಲಸಕ್ಕೆ ಅದರ ಸಹಾಯ ಪಡೆದ್ರೆ ತಪ್ಪಾಗೋದು ಸಹಜ. ಬರೀ ತಪ್ಪಲ್ಲ, ಪ್ರಮಾದ ಆಗಿಬಿಡುತ್ತೆ. ಆದ್ದರಿಂದ ಕೃತಕ ಬುದ್ಧಿಮತ್ತೆಯನ್ನು ಲಾಯರ್ಗಳಾಗಲಿ ಉಪಯೋಗಿಸ್ಬೇಕಾದ್ರೆ ಭಾಳ ಹುಷಾರಾಗಿ ಉಪಯೋಗಿಸ್ಬೇಕು. ಅದಕ್ಕೆ ಎಲ್ಲವನ್ನು ಡ್ರಾಫ್ಟ್ ಮಾಡೋಕ್ಕೆ ಬಿಟ್ಬಿಟ್ರೆ ಅದು ಏನು ಬೇಕೋ ಮಾಡುತ್ತೆ. ಅದನ್ನು ಕ್ರಾಸ್ ಚೆಕ್ ಮಾಡದೆ ಹಾಕಿದರೆ ತಪ್ಪಾಗ್ಬೋದು. ಕೋರ್ಟಿಗೂ ಅಪಚಾರ ಮಾಡ್ದಂಗೆ, ನಮಗೆ ನಾವು ಅಪಚಾರ ಮಾಡ್ದಂಗೆ, ನಮ್ಮ ನಂಬಿ ಬಂದಂಥ ಏನು ಕ್ಲೈಂಟ್ಗಳು, ಕಕ್ಷಿದಾರರಿದ್ದಾರಲ್ಲ, ಅವರಿಗೂ ನಾವು ಅಪಚಾರ ಮಾಡ್ದಂಗೆ ಆಗಿಬಿಡುತ್ತೆ. ಆದ್ದರಿಂದ ಲಾಯರ್ಗಳು ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸ್ಕೊಂಡು ಏನಾದರೂ ಐಡಿಯಾಗಳನ್ನು ತಗೋಬೋದು. ಮತ್ತು ಯಾವುದೇ ರೀತಿಯ ವಿವರಗಳನ್ನು, ಕಾನೂನು ಸಂಪಟ್ಟದ್ದನ್ನು ನಾವು ಅಲ್ಲಿಂದ ಹೆಕ್ಕಿ ತೆಗೆದುಕೊಂಡ್ರೆ ಅದನ್ನು ನಾವು ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಕಾನೂನನ್ನ, ಬೇರೆ ಬೇರೆ ಪುಸ್ತಕಗಳನ್ನು, ಆ ಕಾನೂನು ಓದಿ ಬೇರೆ ಡಿಸಿಷನ್ ಹಿನ್ನೆಲೆಯಲ್ಲಿ, ಮತ್ತು ಅಥವಾ ಕಾನೂನು ಯಥಾವತ್ತು ಬೇರೆ ಆ್ಯಕ್ಟ್ ಅಂತೀವಲ್ಲ ಅದರಲ್ಲಿ ಏನು ಹೇಳಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೊಟ್ಟಿದೆ, ಅದು ಕರೆಕ್ಟ್ ಇದೆ ಅಂತ ನಂಬ್ಕೊಂಡು ಕೊಟ್ಟರೆ ತಪ್ಪಾಗತ್ತೆ. ಆದ್ದರಿಂದ ಮನುಷ್ಯನ ವಿವೇಚನಾ ಶಕ್ತಿಯನ್ನು ಉಪಯೋಗಿಸ್ಕೊಂಡು, ಮನುಷ್ಯ ತಾನು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು, ತನ್ನ ವಿಸ್ಡಮ್ ಅಂತೀವಿ ಅದನ್ನು ಉಪಯೋಗಿಸ್ಕೊಂಡು, ಅಥವಾ ತಾನು ಓದಿದ ಕಾನೂನನ್ನು ಈ ಸಂದರ್ಭಕ್ಕೆ ಅನುಗುಣವಾಗಿ ಬರೆಯುವಂತಹ ಏನು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಗೆ ಮನುಷ್ಯನೇ ಸಾಕು. ಅದಕ್ಕೆ ಯಾವುದೇ ಯಂತ್ರದ ಮತ್ತು ಡಿವೈಸ್ನ ಅಥವಾ ಯಾವುದೇ ಬೇರೆ ತಂತ್ರಜ್ಞಾನದ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಕೋರ್ಟಿನ ಹೊರಗೆ ಮಾಡ್ತಕ್ಕಂಥ ಕೆಲವು ಬರವಣಿಗೆಗಳಿಗೆ ಅದು ಕ್ರಾಸ್ ಚೆಕ್ ಮಾಡಿಕೊಂಡು, ಮತ್ತು ಕೋರ್ಟಿನ ಆಡಳಿತಾತ್ಮಕ ಕಾರಣಗಳಿಗಾಗಿ ಮಾಡಬಹುದು. ಇಲ್ಲ ಹೊರಗೆ ತಪ್ಪಾಗುತ್ತೆ. ಇದು ಇವತ್ತಿನ ತನಕ ಇರ್ತಕ್ಕಂಥ ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಥ ಮಾತು. ಇದನ್ನು ಯಾಕೆ ಇವತ್ತು ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇದರ ಪ್ರಕಾರ ನೀವು ಯಾವುದೋ ಕಾನೂನು ವಿಷಯ ತಿಳ್ಕೊಳ್ಳೋಕೆ ಹೋಗಿ ಅದೇನೋ ಒಂದು ಅಂಶ ಕೊಟ್ಟರೆ ಅದನ್ನೇ ಸತ್ಯ ಅಂತ ತಿಳ್ಕೊಬಾರ್ದು. ಅದು ತಪ್ಪು ಮಾಡ್ತಕ್ಕಂಥದ್ದು ಬಹಳ ಮಟ್ಟಿಗಿರುತ್ತೆ, ಬಹುಪಾಲು ತಪ್ಪು ಮಾಡೋ ಸಂದರ್ಭ ಇರುತ್ತೆ. ಆದ್ದರಿಂದ ನೀವು ಕಾನೂನನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ನೋಡಿಬಿಟ್ಟು ಆನಂತರದಲ್ಲಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ತೊಗೊಂಡಂಥ ಒಂದು ಏನು ವಿಷಯ ಇದೆ ಅಥವಾ ರಿಸಲ್ಟ್ ಇದೆ, ಫಲಿತಾಂಶ ಇದೆ, ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೋಬೇಕಾಗುತ್ತೆ. ಇದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹೇಗೆ ಉಪಯೋಗಿಸ್ಕೋಬೋದು, ಲಾಯರ್ಗಳಾಗಲಿ, ಜಡ್ಜ್ಗಳಾಗಲಿ, ಅಥವಾ ಕೋರ್ಟಿನ ಒಟ್ಟು ವ್ಯವಸ್ಥೆ ಹೇಗೆ ಉಪಯೋಗಿಸ್ಕೋಬೋದು, ಅದಕ್ಕೆ ಮಿತಿ ಏನು, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೋಬೇಕು, ಜಾಸ್ತಿ ಉಪಯೋಗಿಸಿದರೆ ಯಾವ ಏರಿಯಾದಲ್ಲಿ ಉಪಯೋಗಿಸಿದರೆ ಅದರ ದುರುಪಯೋಗ ಆಗುತ್ತೆ, ಮತ್ತು ನಮಗೆ ನಾವೇ ಅಪಚಾರ ಮಾಡ್ಕೊಂಡಂಗೆ ಆಗುತ್ತೆ, ಅನ್ಯಾಯ ಮಾಡ್ದಂಗೆ ಆಗುತ್ತೆ, ಸರಿಯಾದ ನ್ಯಾಯ ಸಿಕ್ಕಲ್ಲ ಪಾರ್ಟಿಗಳಿಗೆ ಅನ್ನೋದು ಮಾತು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.